ವಿದೇಶಕ್ಕೆ ಹೋಗುವವರಿಗೆ ವೀಸಾ ಕೊಡೋರು ಯಾರು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ವಿದೇಶಕ್ಕೆ ಹೋಗುವವರಿಗೆ ವೀಸಾ ಕೊಡೋರು ಯಾರು? ಪಾಸ್ ಕೊಡೋರು BJPಯವರು ತಾನೇ. ಪ್ರಜ್ವಲ್ ಕೇಸ್ಗೂ DKಶಿಗೂ ಸಂಬಂಧ ಇಲ್ಲ ಅಂಥೇಳಿ CM ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೂರಜ್ ರೇವಣ್ಣ DKಶಿ ಜೊತೆ ಇದ್ದರೆ ಏನಾಗುತ್ತೆ? HDK ಜೊತೆಗೂ DK ಶಿವಕುಮಾರ್ ಅವರ ಫೋಟೋ ಇದೆ. ರಾಜಕೀಯವಾಗಿ DKಶಿ ಮೇಲೆ HDK ಆರೋಪ ಮಾಡ್ತಾ ಇದ್ದಾರೆ. SITಯಿಂದ ಪಾರದರ್ಶಕವಾದಂಥ ತನಿಖೆ ಆಗುತ್ತೆ ಅಂತೇಳಿ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಜ್ವಲ್ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅನ್ನೋ ಪ್ರಶ್ನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣ ಬೇರೆ ಬೇರೆ ತಿರುವನ್ನು ಪಡೆದುಕೊಳ್ತಾ ಇದೆ. ಸೂರಜ್ ರೇವಣ್ಣ DKಶಿ ಭೇಟಿಯಾಗಿದ್ದರು ಚುನಾವಣೆಗೂ ಮುಂಚಿತವಾಗಿಯೇ ಅನ್ನುವಂಥ ವಿಚಾರ ಹೊರಗಡೆ ಬರ್ತಾ ಇದೆ. ಇದನ್ನು ತುಂಬ ಗೌಣಗೊಳಿಸುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. HDK ಜೊತೆಗೂ DK ಶಿವಕುಮಾರ್ ಫೋಟೋ ಇದೆ. ಹಾಗಂತೇಳಿ ರಾಜಕೀಯ ಬಣ್ಣ ಕಟ್ಟೋದಕ್ಕಾಗತ್ತಾ ಅಂತೇಳಿ ತಮ್ಮ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಪಾರದರ್ಶಕವಾಗಿ ತನಿಖೆ ನಡೆಸುತ್ತೆ. ಇದರಲ್ಲಿ ಯಾವುದೇ ರಾಜಕೀಯವನ್ನು ನಾವು ಮಾಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟವ್ರು ಯಾರು? ವೀಸಾ ಕೊಟ್ಟವ್ರು ಯಾರು? ಪಾಸ್ ಕೊಡೋರು BJPಯವರು ತಾನೇ ಅಂಥೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಿರೋದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ R ಅಶೋಕ್ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಪ್ರಜ್ವಲ್ ಗೆದ್ದರೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಇಂತಹ ಕೃತ್ಯಗಳಿಗೆ ನಮ್ಮ ಬೆಂಬಲ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಪ್ರಜ್ವಲ್ ವಿದೇಶಕ್ಕೆ ಹೋಗಲು ಯಾಕೆ ಬಿಟ್ಟರು? ಅಲ್ಲಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ, ಇಲ್ಲಿ BJPಯವರು ಇದನ್ನು ಆರೋಪ ಮಾಡ್ತಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ಇಳೀಲಿ, 24 ಗಂಟೆಯಲ್ಲಿ ಪ್ರಜ್ವಲನ್ನು ಕಸ್ಟಡಿಗೆ ತಗೋತೀವಿ. ಪ್ರಜ್ವಲ್ ವೋಟ್ ಹಾಕಿ ವಿದೇಶಕ್ಕೆ ಹೋಗಿದ್ದಾರೆ. ಪ್ರಜ್ವಲ್ನ ಕೃತ್ಯವನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಸಾಬೀತಾದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಿ ಸರ್ಕಾರ. ಇಂತಹ ಕೃತ್ಯಗಳಿಗೆ ನಮ್ಮ ಬೆಂಬಲ ಇಲ್ಲ ಅಂಥೇಳಿ ವಿಪಕ್ಷ ನಾಯಕ R ಅಶೋಕ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ತೆಗೆದುಕೊಳ್ತೀವಿ. ನಮ್ಮ ಸ್ಟ್ಯಾಂಡ್ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ನಾವು ಈ ದೇಶದ ಕಾನೂನಿಗೆ ಸಂವಿಧಾನಕ್ಕೆ ಬೆಲೆ ಕೊಡೋದು ನಮ್ಮ ನರೇಂದ್ರ ಮೋದಿಯವರ ಆದ್ಯ ಕರ್ತವ್ಯ. ಅದರ ಪಾಲನೆಯನ್ನು ನಾವು ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಈ ಥರದ ಘಟನೆಗೆ ನಾವು ಯಾವುದೇ ಕಾರಣಕ್ಕೂ ಬೆಂಬಲವನ್ನು ಇಲ್ಲ, ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ.
ನಮ್ಮ ಸ್ಟ್ಯಾಂಡ್ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ನಾವು ಈ ದೇಶದ ಕಾನೂನಿಗೆ, ಸಂವಿಧಾನಕ್ಕೆ ಬೆಲೆ ಕೊಡೋದು ನಮ್ಮ ನರೇಂದ್ರ ಮೋದಿಯವರ ಆದ್ಯ ಕರ್ತವ್ಯ. ಅದರ ಪಾಲನೆಯನ್ನು ನಾವು ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಈ ಥರದ ಘಟನೆಗೆ ನಾವು ಯಾವುದೇ ಕಾರಣಕ್ಕೂ ಬೆಂಬಲವನ್ನು ಇಲ್ಲ, ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ.